ನಮಸ್ತೆ ಫ್ರೆಂಡ್ಸ್, ರೈತ ಬಾಂಧವರಿಗೆ MMB ಬಯೋಅಗ್ರಿ ಕಡೆಯಿಂದ ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಮಂಜುನಾಥ್ ಅಂತ ಇವರು ಹೊಸದಾಗಿ ಶಾಪ್ ಮಾಡಿದ್ದಾರೆ. ಹಾಗೆ ಯಂಗ್ಸ್ಟರ್ ಬೇರೆ, ಇವರು ಓದ್ಕೊಂಡು ಕೆಲಸ ಹುಡ್ಕೊಂಡು ಹೋಗ್ದಿರ ಇಲ್ಲಿ ಬಂದು ಇದು ಪೆಸ್ಟಿಸೈಡ್ಸ್ ರೈತರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ಮತ್ತು ಈಗ ಏನಾಗಿದೆ ರೈತರ ಪರಿಸ್ಥಿತಿ ಅಂದರೆ, ಅವ್ರಿಗೆ ಅನುಭವ ಇಲ್ಲ. ರೈತರಿಗೆ ಪಾಪ ತುಂಬ ನಷ್ಟ ಹೊಂದ್ತಾ ಇದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕನ್ನೋ ಸದುದ್ದೇಶ ಇಟ್ಕೊಂಡು ಈ ಶಾಪ್ನ ಓಪನ್ ಮಾಡಿದ್ದಾರೆ. ಹಾಗೆ ಇವರು ಏನು ಓದಿದ್ದಾರೆ ಇವರು ಹೇಳ್ತಾರೆ. ಸರ್, ಏನು ಓದಿದ್ದೀರಾ ಮಂಜುನಾಥ್ ನೀವು? ಸರ್, ನಾವು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ GKVKಯಲ್ಲಿ ಇದ್ರ ಬಗ್ಗೆ ಕೋರ್ಸ್ ಬಗ್ಗೆ ದೇಸಿ ಮಾಡಿದ್ದಾರೆ. ಒಂದೂವರೆ ವರ್ಷ ದೇಸಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಮತ್ತೆ ಸರ್ಟಿಫಿಕೇಟ್ ಬೇಕು ಬಗ್ಗೆ ತಿಳ್ಕೊಳ್ಳೋದಕ್ಕೆ. ರೈತರಿಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು ಅನ್ನೋ ಸದುದ್ದೇಶದಿಂದ ನೀವು ಅಂಗಡಿ ಮಾಡಿದ್ದೀರ. ನೀವು ಈಗ GKVKಲ್ಲಿ ದೇಸಿ ಕ್ಲಾಸ್ ಮಾಡಿದಾಗ ಏನು ತಿಳ್ಕೊಂಡಿದ್ದೀರ? ಇದು ಮಣ್ಣಿನ ಬಗ್ಗೆ ಮತ್ತೆ ರೋಗ ಬಗ್ಗೆ ಯಾವ ಥರ ರೋಗ ಬರುತ್ತೆ, ಯಾವ ಥರ ಮಳೆ ಬಿದ್ದರೆ ಯಾವ ರೋಗ ಬರುತ್ತೆ ಅದ್ರ ಬಗ್ಗೆ, ಮತ್ತೆ ರೋಗ ಬಂದರೆ ಯಾವ ಥರ ಕಂಟ್ರೋಲ್ ಮಾಡಬೇಕು, ಮತ್ತು ಯಾವ ಥರ ವಿಲ್ಟ್ ಬರುತ್ತೆ, ವಿಲ್ಟ್ ಬಂದಾಗ ಏನು ಕೊಡಬೇಕು, ವಿಲ್ಟ್ ಬಂದಾಗ ನಮ್ಗೆ ಹೆಂಗೆ ಕಾಣಿಸುತ್ತೆ ಬೇರಲ್ಲಿ ಅದು, ಮತ್ತು ಮಣ್ಣಿನ ಫಲವತ್ತೆ ಮತ್ತೆ ಆರ್ಗಾನಿಕ್ ಕಾರ್ಬನ್ ಮಣ್ಣಿನ ಫಲವತ್ತತೆ ಅದೆಲ್ಲ ತಿಳ್ಕೊಂಡಿದ್ದೀರಾ. ಹಾಗೆ ನೀವು pH ಲೆವೆಲ್ ಎಷ್ಟು ಇರಬೇಕು, EC ಎಷ್ಟು ಇರಬೇಕು, ಮಳೆ ಬಂದಾಗ ಏನೇನು ರೋಗ ಬರುತ್ತೆ ಎಲ್ಲ ತಿಳ್ಕೊಂಡಿದ್ದೀರಾ GKVK. ಅದನ್ನ ಈಗ ರೈತರಿಗೆ ಹೇಳ್ಬಿಟ್ಟು ನೀವು ಸರ್ವಿಸ್ ಕೊಡೋದಕ್ಕೆ ಇಲ್ಲಿ ಶಾಪ್ ಮಾಡಿದ್ದೀರಾ ನೀವು. ಓಕೆ. ಈ ಜೀವಾಣು ನಮ್ಮ ಕಂಪನಿ MMB ಕಂಪ್ನಿದು ಗೇರ್ 1 ಗೇರ್ 5 ಇದೆ ನಮ್ಮ ಪ್ರಾಡಕ್ಟ್, ಗೊತ್ತಲ್ವಾ ನಿಮ್ಗೆ? ನೀವು ಇದಕ್ಕೆ ಮೊದಲು ಯೂಸ್ ಮಾಡ್ತಾ ಇದ್ರಲ್ಲ ತೋಟಕ್ಕೆ? ಹೌದೌದು, ಯೂಸ್ ಮಾಡ್ತಾ ಇದ್ದೀವಿ. ಒಂದು 5 ವರ್ಷ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ನೀವು ಯೂಸ್ ಮಾಡ್ಕೊಂಡು ಇದನ್ನ ಈಗ ಮಾಡ್ತಾ ಇದ್ದೀರಾ. ಹೌದೌದು. ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಏನು ಅನ್ಸುತ್ತೆ? ಈ ಪ್ರಾಡಕ್ಟ್ ಬಗ್ಗೆ ಏನು ಅನಿಸುತ್ತೆ ಅಂದರೆ, ಇದು ಬಿಟ್ಟ ಮೇಲೆ ಚೆನ್ನಾಗಿ ಕ್ರಾಪು ಮತ್ತು ಬಿಲ್ಟು ರೋಗ ಮತ್ತು ಜೀವನದ್ದು ಮತ್ತು ಮಣ್ಣಿನ ಫಲವತ್ತೆ ಚೆನ್ನಾಗಿರುತ್ತೆ. ಅಂದರೆ ಮೈಕ್ರೋಬ್ಸ್, ಯಾಕಂದರೆ ಮೊದಲಾದರೆ ಇದು ಎರೆಹುಳು ಇರುತ್ತೆ. ಇವಾಗ DAP ಹಾಕಿ ಯೂರಿಯಾ ಹಾಕಿ ಎಲ್ಲ ಇವಾಗ ಎರೆಹುಳು ಹೊರಟೋಗೈತೆ. ಇದು ಯೂಸ್ ಮಾಡೋದ್ರಿಂದ ಮೈಕ್ರೋಬ್ಸು ಜಾಸ್ತಿ ಆಗುತ್ತೆ, ಮತ್ತು ವಿಲ್ಟು ಬರಲ್ಲ, ರೋಗ ಬರಲ್ಲ, ಮತ್ತು ಗಿಡ ಸಾಯಲ್ಲ. ಇವಾಗ ಮೇಜರ್ ಕಂಪ್ಲೇಂಟ್ ಇರೋದು ವಿಲ್ಟು ಏನು ಬಿಟ್ಟರೆ ವಿಲ್ಟ್ ಕಂಟ್ರೋಲ್ ಆಗಲ್ಲ. ಇದು ಯಾವಾಗ ಗೇರ್ 1 ಗೇರ್ 5 ವಾರಕ್ಕೆ ಒಂದೊಂದು ಕ್ಯಾನ್ ಕೊಡ್ತೀರೋ ಅವಾಗ ವಿಲ್ಟು ಹೋಗುತ್ತೆ, ರೋಗ ಬರಲ್ಲ, ಮತ್ತು ಪ್ಲಾಂಟ್ ಗ್ರೋತು, ಮತ್ತು ಲಾಕು, ಶೈನಿಂಗು, ಮತ್ತು ಟ್ರಿಪ್ಸು, ರೋಗ ಇಷ್ಟು ಇದಾಗುತ್ತೆ. ಈ ಒಟ್ಟಾರೆ ನೀವು ಹೇಳೋದೇನಂದ್ರೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಬೆಳೆ ಬೆಳೆದ್ರೆ ಸಮಗ್ರ ಕೃಷಿ ಮಾಡ್ಬೋದು ರೈತರು. ಹಾಗೆ ಈಗ ಇರೋ ಸಮಸ್ಯೆಗಳಿಗೆ ಮೊನ್ನೆ ತೊಂದರೆ ಆಗಿದೆ, ಫುಲ್ ಮಣ್ಣೆಲ್ಲ ಹಾಳಾಗಿದೆ. ಅದನ್ನು ಕರೆಕ್ಟ್ ಮಾಡ್ಬೇಕಂದ್ರೆ ಮೈಕ್ರೋಬ್ಸ್ ಬೇಕು. ಅದು ಮಣ್ಣಿನ ಫಲವತ್ತತೆಯನ್ನು ಕರೆಕ್ಟ್ ಮಾಡುತ್ತೆ, ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಮಾಡುತ್ತೆ, ಎರೆಹುಳ ಜಾಸ್ತಿ ಬರುತ್ತೆ. ಇದು ನಿಮ್ಮ ಉದ್ದೇಶ. ಈ ಪ್ರಾಡಕ್ಟ್ ಬೇಕಾದ್ರೆ ಪ್ರತಿಯೊಬ್ಬ ರೈತರು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ. ಕಡಿಮೆ ಬೆಲೆಗೂ ಕೊಡ್ತಾ ಇದ್ದಾರೆ ಇವರು. ಹಾಗೆ ಇವರು ಸರ್ವಿಸ್ ಮಾಡೋ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತನು ಇದು ಯೂಸ್ ಮಾಡ್ಕೊಳ್ಳಿ. ನಿಮ್ದು ಹಾಗೆ ಎಷ್ಟು ಎಕರೆ ಇದೆ? ನಮ್ಮೊಂದು 10 ಎಕರೆ. 10 ಎಕರೆ ತೋಟ. ಏನೇನು ಬೆಳಿತೀರ ನೀವು? ಈಗ ಏನೇನು ಬೆಳೆ ಇದೆಯಾ? ಇವಾಗ ಶಾವಂತಿ, ರೋಸು, ಬೀನ್ಸು ಮತ್ತೆ ಆಲೂಗಡ್ಡೆ. ಅದಕ್ಕೆ ಗೇರ್ಸ್ ಯೂಸ್ ಮಾಡಿದ್ದೀರಾ ನೀವು? ಖಂಡಿತ ಯೂಸ್ ಮಾಡಿದ್ದೀರಾ? ಹೌದು. ಈಗ ಶಾವಂತಿಯಲ್ಲಿ ಮೊದಲು ನಿಮ್ಮ ತೋಟದಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ವಾ? ವಿಲ್ಟು ಮೊದಲಾದ್ರೆ ಜಾಸ್ತಿ ವಿಲ್ಟು, ಮತ್ತೆ ಗಿಡ ಆಗಲ್ಲ. ಒಂದ್ ಕಡೆ ಗಿಡ ಲೈಟ್ ಇದ್ರೆ ಒಂಥರ ಇಲ್ಲಿ ಗಿಡ ಇದಿರತ್ತು. ಮತ್ತೆ ಇದು ಯೂಸ್ ಮಾಡೋದ್ರಿಂದ ಗಿಡ ಒಂದೇ ಲೆವೆಲು, ಮತ್ತೆ ಲಾಕು, ಮತ್ತೆ ವಿಲ್ಟು, ರೋಗ ಇಷ್ಟು ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಮತ್ತೆ ಸೂಪರ್ ಹೇಳಿಲ್ಲ. ಹಾಗೆ ನೀವು ರೈತರಿಗೆ, ಪ್ರತಿಯೊಬ್ಬ ರೈತರಿಗೂ ಇದೇ ಥರ ಒಳ್ಳೆ ಗೈಡೆನ್ಸ್ ಕೊಡಿ. ಹೌದಾ? ನಿಮಗೆ ಈ ಹೊಸ ವರ್ಷದಲ್ಲಿ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಹೇಳ್ತೀನಿ. ಕೊನೆಯದಾಗಿ ರೈತರಿಗೆ ಏನು ಹೇಳ್ತೀರಾ ಹೇಳಿ, ನಿಮ್ಮ ಶಾಪ್ ಬಗ್ಗೆ.
ನಮ್ಮ ಶಾಪ್ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ನಾವು ಹೇಳೋದಂದ್ರೆ ಇಲ್ಲಿ ಬಂದು ನೋಡ್ಬೇಕು ಸರ್ವಿಸ್ ಯಾವ ತರ ಕೊಡ್ತಾರೆ, ಯಾವ ತರ ಗೈಡೆನ್ಸ್ ಮಾಡ್ತಾರೆ, ಯಾವ ರೋಗ ಬಂದ್ರೆ ಯಾವ ಔಷಧಿ ಕೊಡ್ಬೇಕು, ಯಾವ ಔಷಧಿ ಕೊಟ್ಟರೆ ಕಂಟ್ರೋಲ್ ಆಗುತ್ತೆ ಇಮಿಡಿಯೇಟ್, ಮತ್ತೆ ಇದ್ರಲ್ಲಿ ಕಂಟ್ರೋಲ್ ಮತ್ತೆ ಅಂದ್ರೆ ರೈತರು ಬರಕ್ ಮುಂಚೆ ಏನು ಇದಾರೆ ಔಷಧಿ ಅಂತ ತಗೊಂಡ್ಬರ್ಬೇಕು. ಆದ್ರೆ ಮುಂಚೆ ಯಾವ ಇದಾರೆ ಔಷಧಿ ಅಂತ ತಗೊಂಡ್ಬಂದ್ರೆ ನಾವು ನಮ್ಗೆ ಕೊಡಕ್ ಈಸಿ ಇರುತ್ತೆ ಏನು ಯಾವ್ದಿದ್ದಾರೆ ಅಂತ. ಯಾಕಂದ್ರೆ ಬೇರೆ ಅಂಗಡಿ ತಗೊಂಡಿರ್ತಾರೆ, ನಾವು ಅದೇ ಕೊಡ್ತೀವಿ, ಅವ್ರು ಅದೇ ಕೊಟ್ಟಿರ್ತಾರೆ, ನಾವು ಅದೇ ಕೊಡ್ತೀವಿ, ಮತ್ತೆ ಕಂಟ್ರೋಲ್ ಆಗಲ್ಲ. ಅದು ಮೇನ್ ಇಂಪಾರ್ಟೆಂಟ್. ರೈತರು ಬರ್ಬೇಕಂದ್ರೆ ಈಗ ಯಾವಾಗ ಔಷಧಿ ಸೊಪ್ಪು ಬರ್ತೀರೋ ಅವಾಗ ರೋಗ ಏನಿದೆ ಅದು ಕಿತ್ಕೊಂಡ್ಬರಕ್ಕೆ, ಎಲೆ ಕಿತ್ಕೊಂಡ್ಬರಬೇಕು. ನೀವು ಬಾಯ್ ಮಾತ್ರ ಹೇಳ್ತೀರಿ ಚುಕ್ಕೆ ಐತೆ ಹಣ್ಣೆಲ್ಲ ಐತೆ ಅಂತ, ನಮ್ಗೆ ಗೊತ್ತಾಗಲ್ಲ. ನೀವು ಫೋಟೋ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಫಸ್ಟ್ ಎಲೆ ಕಿತ್ಕೊಂಡ್ಬರ್ಬೇಕು, ಹೂ ಕಿತ್ಕೊಂಡ್ಬರ್ಬೇಕು, ಏನಿದೆ ರೋಗ ಏನಿದೆ ಅದು ಕಿತ್ಕೊಂಡ್ಬಂದು ನೋಡ್ಸಿದ್ರೆ ನಾವು ಅದ್ರ ಪ್ರಕಾರ ಸೊಲ್ಯೂಷನ್ ಕೊಡ್ತೀವಿ. ಈಗ ಮಂಜು ಅವರು ಹೇಳೋ ಪ್ರಕಾರ ಏನಂದ್ರೆ, ಈಗ ರೈತರು ಬೇರೆ ಬೇರೆ ಶಾಪ್ ಅಲ್ಲಿ ತಗೊಂಡಿರ್ತಾರೆ, ಒಂದೇ ಔಷಧಿನ 2-3 ಸತಿ ಬಳಕೆ ಮಾಡ್ತಾ ಇದ್ದಾರೆ. ಆ ಒಂದೇ ಔಷಧಿ 2-3 ಸತಿ ಬಳಕೆ ಮಾಡಿದಾಗ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ, ಆವಾಗ ಕಂಟ್ರೋಲ್ ಆಗೋದಿಲ್ಲ. ದಯವಿಟ್ಟು ರೈತರು ಬುಕ್ ಮೇಂಟೈನ್ ಮಾಡಿ, ಡೈಲಿ ಮೇಂಟೈನ್ ಮಾಡಿ, ಯಾವ ಔಷಧಿ ಮಾಡಿದೀರಾ, ಎಷ್ಟು ಪ್ರಮಾಣದಲ್ಲಿ ಮಾಡಿದೀರಾ, ಎಷ್ಟು ದಿನಕ್ಕೆ ಮಾಡಿದೀರಾ, ಪ್ರತಿಯೊಬ್ಬ ರೈತರು ಡೈಲಿ ಇಟ್ಕೊಬೇಕು. ಹಾಗೆ ಔಷಧಿ ಶಾಪಿಗೆ ಬಂದಾಗ ನೀವು ಅದನ್ನ ಎಲೆ ಏನು ರೋಗ ಇದೆಯೋ ಅದನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಹಾಗೆ ಇನ್ನ ಮುಂದುವರಿದ ಭಾಗವಾಗಿ ರೈತರಿಗೆ ನೀವು ಫೀಲ್ಡ್ ವಿಸಿಟ್ ಮಾಡ್ತೀರಾ? ಹೌದೌದು, ಖಂಡಿತ ಮಾಡ್ತೇವೆ. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಈಗ ರೈತರು ಎಲ್ಲರೂ ಎಲೆ ಕಿತ್ಕೊಂಡೆ 1-2 ಎಲೆ ತರ್ತಾರೆ, ಯಾವ ಏರಿಯಾದಲ್ಲಿ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ನೀವು ಫೀಲ್ಡ್ ವಿಸಿಟ್ ಕೊಟ್ಟಾಗ ಅವ್ರಿಗೆ ಗೈಡ್ ಮಾಡ್ಬೋದು. ನೀರಿನ ನಿರ್ವಹಣೆ ಬಗ್ಗೆ ರೈತರಿಗೆ ಸ್ವಲ್ಪ ತಿಳಿಸ್ಕೊಡಿ. ನೀರು ಎಷ್ಟು ಬಿಡ್ಬೇಕಂದ್ರೆ, ನೀರು ಗಿಡಕ್ಕೆ ಅಷ್ಟು ನೀರು ಅವಶ್ಯಕತೆ ಬೇಕಾಗಿಲ್ಲ. ನೀರು ಜಾಸ್ತಿ ಬಿಟ್ಟರೆ ಈಗ ಗಿಡ ಡೆವಲಪ್ಮೆಂಟ್ ಆಗಲ್ಲ. ಯಾಕೆ ಡೆವಲಪ್ಮೆಂಟ್ ಆಗಲ್ಲ ನೀರು ಎಷ್ಟು ಅಂದ್ರೆ ನಾವು ನೀರು ಎಷ್ಟು ಕೊಡ್ಬೇಕು ನಮ್ಗೆ ಗೊತ್ತಾಗುತ್ತೆ, ಅದು ಗೊತ್ತಾಗಲ್ಲ ಅಷ್ಟೇ. ನೀರು ಎಷ್ಟು ಕೊಡ್ಬೇಕಂದ್ರೆ ನೋಡ್ಕೊಂಡು ಕೊಡ್ಬೇಕು. ಅಂದ್ರೆ ಭೂಮಿನ ಹೋಗಿ ಹಿಂಗೆ ಇಟ್ಕೊಂಡು ಮುದ್ದೆ ಮಾಡಿದ್ರೆ ಅವ್ರು ನೀರು ಆಗಿದೆ ಅಂತ ಅರ್ಥ. ಯಾವಾಗ ಉದುರು ಆಗುತ್ತೆ ನೀರು ಬೇಕಂತ ಅರ್ಥ. ಮತ್ತೆ ನೀರು ಜಾಸ್ತಿ ಬಿಟ್ರೆ ಮತ್ತೆ ಬೇರೆ ನೀರು ಕುಡಿದು ಮತ್ತೆ ಬೇರೆ ಅದು ಬಿಡಲ್ಲ, ಹೊಂಟೋಗುತ್ತೆ. ಮತ್ತೆ ನೀರು ಯಾವಾಗ ಕಮ್ಮಿ ಮಾಡ್ತೀರೋ ಅವಾಗ ಬೇರೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಅವಾಗ ಗಿಡಕ್ಕೆ ನೀರು ಬೇಕಾಗುತ್ತೆ, ಹುಡ್ಕೊಂಡು ಹೋಗುತ್ತೆ ಬೇರೆ, ಅವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಆದಷ್ಟು ಎಲ್ಲ ರೈತರು ಅಷ್ಟೇ ಸ್ವಲ್ಪ ನೀರನ್ನ ಅವಾಯ್ಡ್ ಮಾಡಬೇಕು. ನೀರು ಜಾಸ್ತಿ ಬಿಟ್ರೆ ನಿಮ್ಗೆ ಬೆಳೆ ಆಗುತ್ತೆ, ಇದಾಗುತ್ತೆ ಅಂತ ಎಲ್ಲೂ ಇಲ್ಲ, ಯಾವ ಪ್ರೂಫ್ ಇಲ್ಲ. ನೀರು ನೋಡ್ಕೊಂಡು ಕೊಡ್ಬೇಕು. ಓಕೆ. ಹಾಗೆ ನೀವು ಏನೇನು ಮಾಡ್ತೀರಾ? ಈ ಔಷಧಿ ಬಿಟ್ಟು ಮಲ್ಚಿಂಗ್ ಸೀಟು, ಡ್ರಿಪ್ ಅದು ಈ ಥರ ಏನಾದ್ರು ಮಾಡ್ತೀರಾ? ನಾವು ಒಂದು ಔಷಧಿ ಮತ್ತೆ ಫರ್ಟಿಲೈಸರು. ತುಂಬ ಥ್ಯಾಂಕ್ಸು. ಅದೇ ನಮ್ಮ MLB ಪ್ರಾಡಕ್ಟ್ನ ಚೆನ್ನಾಗಿ ಮಾರಿ ರೈತರಿಗೆ ಸರ್ವಿಸ್ ಕೊಡಿ. ಇಲ್ಲ ಸರ್, ಇದು ನಾನು ಬರೋ ರೈತರಿಗೆಲ್ಲ ಹೇಳ್ತಾ ಇದ್ದೀನಿ, ಇದು ಬಿಡ್ರಿ, ನಿಮ್ಮ ಭೂಮಿ ಚೆನ್ನಾಗುತ್ತೆ. ಯಾಕಂದರೆ ಇವಾಗ 5,000 ಕೊಟ್ಟು ಔಷಧಿ ತಗೊಂಡ್ಬರ್ತೀರಾ, ಅದು ಕೆಲಸ ಮಾಡಿ ನೀವು ವೇಸ್ಟ್ ಆಗುತ್ತೆ. ಇದು ಕೆಲಸ ಮಾಡುತ್ತೆ, ಗ್ಯಾರಂಟಿ ಕೊಡ್ತೀನಿ, ಕೆಲಸ ಮಾಡುತ್ತೆ. ನೀವು ಎಷ್ಟೆಷ್ಟೋ ಬಂಡವಾಳ ಹಾಕ್ತೀರಾ, 5,000 ಬಂಡವಾಳ ಹಾಕಿ ಹಿಂದೆ ಹೋಗ್ಬೇಡಿ. 5,000 ಬಂಡವಾಳ ಹಾಕಿದ್ರೆ ನಿಮ್ಗೆ 10 ಲಕ್ಷ ಆಗುತ್ತೆ, 30,000 50,000 ಆಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಗೇರು. ಅಂದರೆ ನಾವು ಹೇಳೋಕೆ ಮುಂಚೆ ನೀವು ಯೂಸ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟು. ನಾವು ಹೇಳಿದರೆ ಇವ್ರು ಏನು ಹಿಂಗೆ ಹೇಳ್ತಾರೆ ಅನ್ಕೊಂತಾರೆ, ನೀವು ಯೂಸ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್. ಏನಿಲ್ಲ, ಗೇರುಗಳು ಅಷ್ಟೇ. ಗೇರುಗಳು ಅಂದರೆ ಇವಾಗ ನಾಟಿ ಮಾಡ್ತಾನೆ ವಾರಿಗೆ ಕರೆಕ್ಟ್ ಇವತ್ತು ನಾಟಿ ಮಾಡಿದ್ರೆ ಇನ್ನು 10 ದಿನಕ್ಕೆ 10 ದಿನ ಒಳಗೆ ಏನು ಕೊಡ್ಬೋದು. 10 ದಿನ ಆದಮೇಲೆ ಗೇರು 1 1/4 kg ಮೈಕ್ರೋಟೈಲ್ಸ್ ಮತ್ತು 2 kg NPK ಇಷ್ಟು ಡ್ರಮ್ಮಲ್ಲಿ ಹಾಕಿ ಇದು ಟ್ರಿಪ್ಪಲ್ ಬಿಟ್ರೆ ನಿಮಗೆ ಗೊತ್ತಾಗೋದು ರಿಸಲ್ಟು. ಎಲ್ಲ ಹಂಗೆ ವಾರಕ್ಕೆ ಗೇರ್ 1 ಆಯಿತಾ, ಇನ್ನೊಂದು ನೆಕ್ಸ್ಟ್ ವಾರ ಗೇರ್ 2, ಗೇರ್ 3, ಗೇರ್ 4 ಇಷ್ಟು ಕಮ್ಮಿ ಮಾಡಬೇಕು. ಒಂದು ವಾರ ಗೇರ್ ಕೊಟ್ಟು ಹೋಗ್ತಾ ಇರಬೇಕು, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು. ಸರಿ ಸರ್, ಓಕೆ, ಥ್ಯಾಂಕ್ ಯು. ಆಮೇಲೆ ನಿಮ್ಮ ಫೋನ್ ನಂಬರು ಹೇಳಿ. ಸರ್, ನಮ್ಮ ಫೋನ್ ನಂಬರ್ ನಮ್ಮ ಹೆಸರು ಮಂಜುನಾಥ್ PS, 9113838106, ಪಾಶ್ಕನಹಳ್ಳಿ ಕೋಲಾರ ಟು ಟೇಕಲ್ ರೋಡ್, ಪಾಶ್ಕನಹಳ್ಳಿ ಕ್ರಾಸ್. ಓಕೆ, ಥ್ಯಾಂಕ್ ಯು ಸರ್.